ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೊಮ್ಮೆ ಸ್ವಾಗತ. ಒಡಿಶಾ ಬೆನ್ನಲ್ಲೇ ಪಂಜಾಬ್ನಲ್ಲೂ ಕೂಡ ಮುರಿದು ಬಿದ್ದಿದೆ ಮೈತ್ರಿ. ಮೈತ್ರಿ ಬಗ್ಗೆ ಬಿಜೆಪಿ ಮತ್ತು ಅಕಾಲಿ ದಳ ನಾಯಕರಲ್ಲಿ ಒಮ್ಮತ ಮೂಡಿಲ್ಲ. ಹೀಗಾಗಿ ಪಂಜಾಬ್ನಲ್ಲಿ ಏಕಾಂಗಿ ಸ್ಪರ್ಧೆ ಅಂತ ಬಿಜೆಪಿ ಘೋಷಣೆ ಮಾಡಿದೆ. ಪಂಜಾಬ್ನ ಎಲ್ಲಾ 13 ಸ್ಥಾನಗಳಲ್ಲೂ ಕೂಡ ಬಿಜೆಪಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡುತ್ತೆ ಅಂದಿದ್ದಾರೆ ನಾಯಕರು. ಪಂಜಾಬ್ ಬಿಜೆಪಿ ರಾಜ್ಯಾಧ್ಯಕ್ಷ ಸುನಿಲ್ ಜಾಖರ್ ಘೋಷಣೆ ಮಾಡಿದ್ದಾರೆ. ಏಕಾಂಗಿಯಾಗಿ ಸ್ಪರ್ಧೆ ಮಾಡೋಣ ಅಂತ ಎರಡು ಪಕ್ಷಗಳು ಘೋಷಣೆ ಮಾಡಿವೆ. 2019ರಲ್ಲಿ ಒಟ್ಟಾಗಿ ಚುನಾವಣೆಯನ್ನ ಎದುರಿಸಿತ್ತು ಬಿಜೆಪಿ ಮತ್ತು ಅಕಾಲಿ ದಳ. ನಂತರ ಕೃಷಿ ಕಾಯ್ದೆ ಕಾನೂನು ಪ್ರತಿಭಟನೆ ವೇಳೆ ಎನ್ಡಿಎಗೆ ಗುಡ್ ಬೈ ಹೇಳಿತ್ತು ಅಕಾಲಿ ದಳ. ಎನ್ಡಿಎ ತೊರೆದು ರೈತರಿಗೆ ಬೆಂಬಲನ ಸೂಚಿಸಿತ್ತು ಅಕಾಲಿ ದಳ. ಒಡಿಶಾದಲ್ಲಿ ಬಿಜೆಡಿ ಜೊತೆ 15 ವರ್ಷಗಳ ನಂತರ ಮೈತ್ರಿಗೆ ಸಜ್ಜಾಗಿತ್ತು ಬಿಜೆಪಿ. ಆದರೆ ಸೀಟ್ ಹಂಚಿಕೆಯ ಬಿಕ್ಕಟ್ಟು ಹಿನ್ನೆಲೆಯಲ್ಲಿ ಮರು ಮೈತ್ರಿಯ ಕನಸು ಭಗ್ನ ಆಗಿದೆ. 98ರಿಂದ 2009ರವರೆಗೂ ಕೂಡ ಅಲ್ಲಿ ಬಿಜೆಪಿ ಬಿಜೆಡಿಯ ಮೈತ್ರಿ ಇತ್ತು. ಈಗ ಪಂಜಾಬ್ನಲ್ಲೂ ಏಕಾಂಗಿಯಾಗಿ ಸ್ಪರ್ಧೆ ಮಾಡೋದಾಗಿ ಬಿಜೆಪಿ ಘೋಷಣೆಯನ್ನ ಮಾಡ್ತಾ ಇದೆ. ಪ್ರಶಾಂತ್, ಈ ಮೈತ್ರಿ ಘೋಷಣೆ ಒಟ್ಟಾಗಿ ಹೋಗ್ತಾರೆ ಅನ್ನುವಂಥದ್ದು ಆ ಹಂತದಲ್ಲಿದ್ದಂಥ ಸಂದರ್ಭದಲ್ಲಿ ಈಗ ಇಲ್ಲ, ನಾವು ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತೀವಿ ಅಂತಿದ್ದಾರೆ. ಸರಿ ಹೋಗ್ಲಿಲ್ವಾ, ಅಥವಾ ಈ ಹಿಂದೆ ಅಕಾಲಿ ದಳ ತೆಗೆದುಕೊಂಡಂತಹ ನಿರ್ಧಾರಕ್ಕೆ ತಾನು ಬದ್ಧ ಆಗಿರ್ತೀನಿ ಅಂತ ಅನ್ನೋ ಕಾರಣಕ್ಕಾಗಿ ಬೆಂಬಲ ಕೊಡ್ತಾ ಇಲ್ವಾ? ಏನು ಸಮಸ್ಯೆ ಆಗಿದೆ ನೋಡಿ. 1996ರಿಂದ 2020ರವರೆಗೆ ಸುಮಾರು 24 ವರ್ಷಗಳ ಕಾಲ ಅಕಾಲಿ ದಳ ಮತ್ತು ಬಿಜೆಪಿ ಒಂದು ಪ್ರೀಪೋಲ್ ಅಲೈನ್ಸನ್ನು ಪಂಜಾಬ್ನಲ್ಲಿ ಮಾಡ್ಕೊಳ್ತಾ ಇತ್ತು. ಆದರೆ ಯಾವಾಗ 2020ರಲ್ಲಿ ರೈತರ ಹೋರಾಟಗಳು ಶುರು ಆದವು, ಪಂಜಾಬ್ನಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಆ್ಯಂಟಿ ಬಿ ಜೆ ಪಿ ಆ್ಯಂಟಿ ಮೋದಿ ಫೀಲಿಂಗ್ ಜಾಸ್ತಿ ಇದೆ. ಅದು ಇವತ್ತು ಕೂಡ 2024ರ ಸಂದರ್ಭದಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಅಕಾಲಿ ದಳ ಮೊನ್ನೆ ಒಂದು ಕೋರ್ ಕಮಿಟಿ ಸಭೆಯನ್ನು ನಡೆಸ್ತು. ಅದೇನೋ ಸೀಟ್ ಜಾಸ್ತಿ ಬೇಕು, ಸೀಟ್ ಕಡಿಮೆ ಬೇಕು ಅನ್ನುವ ಕಾರಣದಿಂದ ಮೈತ್ರಿ ಮುರಿದು ಬಿಡಲಿಲ್ಲ. ಕೆಲ ಡಿಮಾಂಡ್ಗಳನ್ನು ಅಕಾಲಿ ದಳ ಇಡ್ತಾ ಇದೆ ರೈತರ ಪರವಾಗಿ. ಮೊನ್ನೆ ಮತ್ತೆ ರೈತರ ಪ್ರತಿಭಟನೆ ಶುರುವಾದ ನಂತರ ಅಕಾಲಿ ದಳ ಒಂದು ಕೋರ್ ಕಮಿಟಿ ಸಭೆಯನ್ನು ನಡೆಸ್ತು. ಅದರಲ್ಲಿ ಅನೇಕ ಅಕಾಲಿ ದಳದ ನಾಯಕರು ಆ್ಯಂಟಿ ಬಿ ಜೆ ಪಿ ಫೀಲಿಂಗ್ ನಮ್ಮ ಕೇಡರಲ್ಲಿ ಜಾಸ್ತಿ ಇರುವಾಗ ನಾವು ಮೈತ್ರಿ ಮಾಡಿಕೊಂಡ್ರೆ ಅದು ಲಾಭ ತರುತ್ತಾ ಅಂತಕ್ಕಂಥ ಒಂದು ಚರ್ಚೆ ನಡೀತು. ಅಂದರೆ ಅಕಾಲಿ ದಳ ತನಗೆ ಡ್ಯಾಮೇಜ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಬಿಜೆಪಿ ಜೊತೆ ಹೋಗ್ತಿಲ್ಲ. ಬಿಜೆಪಿಗೂ ಈಗ ಬಿಜೆಪಿ ಕೂಡ ಏನು ಮಾಡ್ತಾ ಇದೆ, ಈಗ ರಣವೀರ್ ಬಿಟ್ಟು ಮಾಜಿ ಮುಖ್ಯಮಂತ್ರಿಗಳ ಮಗ ಲುಧಿಯಾನದ ಸಂಸದರಾಗಿದ್ದರು, ಅವರನ್ನು ನಿನ್ನೆ ಬಿ ಜೆ ಪಿ ಕರ್ಕೊಂಡು ಬಂತು. ಈಗ ಜಾಖಡ್ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರಾಗಿದ್ದರು, ಈಗ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಹೀಗಾಗಿ ಬಿ ಜೆ ಪಿ ಕೂಡ ಏನು ಮಾಡ್ತಾ ಇದೆ, ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ನಂತರದ ಕಾಂಗ್ರೆಸ್ನಲ್ಲಿ ಏನು ಕೆಲ ಪ್ರಮುಖ ನಾಯಕರಿದ್ದಾರೆ, ಆ್ಯಂಟಿ ಖಲಿಸ್ತಾನ್ ಸ್ಟ್ಯಾಂಡ್ ಗಟ್ಟಿಯಾಗಿ ತೆಗೆದುಕೊಳ್ತಕ್ಕಂಥ ಕಾಂಗ್ರೆಸ್ ನಾಯಕರಿದ್ದಾರೆ, ಅವರನ್ನು ಸೆಳೆದುಕೊಂಡು ಬರ್ತಕ್ಕಂಥ ಪ್ರಯತ್ನವನ್ನು ಬಿ ಜೆ ಪಿ ಮಾಡ್ತಾಯಿದೆ. ಇನ್ನೊಂದು ಕಡೆ ಅಕಾಲಿ ದಳಕ್ಕೆ ಅನ್ನಿಸ್ತಾ ಇದೆ, ಎಷ್ಟೇ ನಮ್ಮ ಸ್ಪೇಸ್ ಇದ್ದರೂ ಕೂಡ ನಾವು ಬಿ ಜೆ ಪಿ ಜೊತೆ ಇವತ್ತಿನ ಸಂದರ್ಭದಲ್ಲಿ ಏನಾದರೂ ಮೈತ್ರಿ ಮಾಡಿಕೊಂಡ್ರೆ ಅದು ನಮ್ಮ ವಿರುದ್ಧ ಹೋಗ್ಬೋದು ಅಂತಕ್ಕಂಥದ್ದು. ಹೀಗಾಗಿ ಒಂದು 4 ಕಾರ್ನರ್ ಕಾಂಟೆಸ್ಟನ್ನು ಪಂಜಾಬ್ ನೋಡಲಿದೆ. ಅಲ್ಲಿ ಆಮ್ ಆದ್ಮಿ ಪಕ್ಷ ಮತ್ತು ಕಾಂಗ್ರೆಸ್ ನಡುವೆ ಕೂಡ ಮೈತ್ರಿ ಆಗಲಿಲ್ಲ. ಯಾಕಂದರೆ ನಾವೇ ರೈವಲ್ಸ್ ಇದ್ದಾಗ ಮೈತ್ರಿ ಮಾಡ್ಕೊಂಡ್ಬಿಟ್ರೆ ಬಿ ಜೆ ಪಿ ಒಳಗಡೆ ಬಂದುಬಿಡುತ್ತೆ ಅನ್ನುವ ಆತಂಕದಿಂದ ಇಬ್ಬರೂ ಮೈತ್ರಿ ಮಾಡ್ಕೊಳ್ಳಿಲ್ಲ. ಇಲ್ಲಿ ಅಕಾಲಿ ದಳ ಮತ್ತು ಬಿ ಜೆ ಪಿ ನಡುವೆ ಕೂಡ ಮೈತ್ರಿ ಸಾಧ್ಯ ಆಗಲಿಲ್ಲ. ಹೀಗಾಗಿ ಪಂಜಾಬ್ನಲ್ಲಿ ಚತುಷ್ಕೋನ ಸ್ಪರ್ಧೆಯನ್ನು ನಾವು ಮೊದಲ ಬಾರಿ ನೋಡ್ತಕ್ಕಂಥ ಒಂದು ಸಾಧ್ಯತೆಗಳಿವೆ. ಬಿ ಜೆ ಪಿ ಯಾವ್ಯಾವ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಸ್ಟ್ರಾಂಗ್ ಹೋಲ್ಡ್ ಇದೆ ನೋಡಿ. ಈಗ ನಮ್ಗೆ ಅನೇಕ ಬಾರಿ ಅನಿಸುತ್ತೆ, ಪಂಜಾಬ್ನ ಸಿಖ್ರೆಲ್ಲರೂ ಕೂಡ ಖಲಿಸ್ತಾನದ ಬೇಡಿಕೆಗೆ ಸಪೋರ್ಟ್ ಕೊಟ್ಬಿಡ್ತೆ ಇಲ್ಲ, ಹಾಗಿಲ್ಲ. ಅಲ್ಲಿ ಒಂದು ಫ್ರಿಂಜ್ ಎಲಿಮೆಂಟ್ ಕೊಡುತ್ತೆ. ಕರೆಕ್ಟ್. ಅಥವಾ ಕೆನಡಾದಲ್ಲಿ ಅಮೆರಿಕಾದಲ್ಲಿ ಕುಳಿತುಕೊಂಡಿರ್ತಕ್ಕಂಥ ಸಿಖ್ರಿಗೆ ಅನಿಸುತ್ತೆ, ಓ ಭಾರತದಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಹಿಂದೂ ಡಾಮಿನೆನ್ಸ್ ಇದೆ, ಅದರಲ್ಲಿ ಸಿಖ್ರಿಗೆ ಅವಕಾಶ ಇಲ್ಲಿ, ಆ ಕಾರಣದಿಂದ ಖಲಿಸ್ತಾನ್ ಮೂವ್ಮೆಂಟ್ಗೆ ದುಡ್ಡಿನ ಸಹಾಯ, ನೈತಿಕ ಸಹಾಯವನ್ನು ಅಲ್ಲಿನ ವಿದೇಶಿ ಸಿಖ್ಖರು ಕೊಡ್ತಾ ಇದ್ದಾರೆ. ದೇಶಿ ಸಿಖ್ಖರೆಲ್ಲ ಆ ರೀತಿಯ ಭಾವನೆಗಳೇನಿಲ್ಲ, ಅಂದರೆ ವಾಸ್ತವದ ಅರಿವಿದೆ. ಬಟ್ ಆ್ಯಂಟಿ ಬಿ ಜೆ ಪಿ ಸ್ಟ್ಯಾನ್ಸ್ ಇದೆ ನಾನಾ ಕಾರಣಗಳಿಂದ. ಅದು ರೈತ ಕಾನೂನುಗಳ ಸಂದರ್ಭದಲ್ಲಿರ್ಬೋದು, ಅಥವಾ ಬಿ ಜೆ ಪಿ ಒಂದು ಹಿಂದುತ್ವ ಪಾರ್ಟಿ ಅನ್ನುವ ಕಾರಣದಿಂದ ಇರ್ಬೋದು, ಆ ಸ್ಟ್ಯಾಂಡ್ ನಿಶ್ಚಿತವಾಗಿದೆ. ಹೀಗಾಗಿ ಅಕಾಲಿ ದಳ ಕೂಡ ಬಿ ಜೆ ಪಿ ಜೊತೆ ಮೈತ್ರಿ ಮಾಡ್ಕೊಳ್ಳಿಕ್ಕೆ ಒಂದು ಆಸಕ್ತಿಯನ್ನು ತೋರಿತ್ತು. ಎಸ್ ನೋಡಿ, ಮ್ಯಾಕ್ರೋ ಲೆವೆಲ್ನಲ್ಲಿ ಮೈತ್ರಿ ಮಾಡ್ಕೊಳ್ಳಿಕ್ಕೆ ಆಸಕ್ತಿ ಇರುತ್ತೆ, ಮೈಕ್ರೋ ಲೆವೆಲಲ್ಲಿ ಏನಿದೆ ಅಂತಕ್ಕಂಥದ್ದು ಮುಖ್ಯ ಆಗುತ್ತೆ. ಹೀಗಾಗಿ ಆ ಮೈತ್ರಿ ಪಂಜಾಬ್ನಲ್ಲಿ ಸಾಧ್ಯ ಆಗಿಲ್ಲ. ನಿಜ, ನಾಯಕರ ಮಟ್ಟದಲ್ಲಿ ಆಗುವಂತಹ ಮೈತ್ರಿ ತಳಮಟ್ಟದಲ್ಲಿ ಆಗೋಲ್ಲ ಅಂತ ಅನ್ನೋದಕ್ಕೆ ಇದೊಂದು ನೋಡಿ. ಹಿಂದೆ ನವಜೋತ್ ಸಿಂಗ್ ಸಿದ್ದು ಇದನ್ನೇ ಬಿಜೆಪಿ ನಾಯಕರಿಗೆ ಹೇಳ್ತಾ ಇದ್ರು. ಎಸ್
ನೀವು ಮೈತ್ರಿಯನ್ನು ಕಡಿದುಕೊಳ್ಳಿ ಬಿ ಜೆ ಪಿಯಲ್ಲಿ ಬೆಳೆಯುತ್ತೆ ಅಂತಕ್ಕಂಥ. ಆಗ ಬಿ ಜೆ ಪಿ ನವಜೋತ್ ಸಿಂಗ್ ಸಿದ್ದು ಮಾತು ಕೇಳಲಿಲ್ಲ. ನಂಗೆ ನೆನಪಿದೆ, ಅಮೃತ್ಸರದ ಚುನಾವಣೆಗೆ ನಾನು ಅರುಣ್ ಜೇಟ್ಲಿ ಅವರ ಚುನಾವಣೆ 2014 ಕವರ್ ಮಾಡಲಿಕ್ಕೆ ಹೋದಾಗ ಅರುಣ್ ಜೇಟ್ಲಿ ಸೋತರು. ಕಾರಣ ಇದೆ, ಬಿ ಜೆ ಪಿ ಮತ್ತು ಅಕಾಲಿ ದಳದ ನಡುವೆ ಕೆಳಮಟ್ಟದಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಪರಸ್ಪರ ಒಳ್ಳೆಯ ಭಾವನೆಗಳಿಲ್ಲ. ಇನ್ನು ಒಡಿಸ್ಸಾಕ್ಕೆ ಬಂದರೆ ನೋಡಿ, ಒಡಿಸ್ಸಾದ ವಿಧಾನಸಭಾ ಮತ್ತು ಲೋಕಸಭೆಯ ಚುನಾವಣೆಗಳು ಮೇ 12ಕ್ಕೆ ನಡೆಯಲಿವೆ. ಮೈತ್ರಿ ಮಾರ್ಚ್ 5ಕ್ಕೆ ಪ್ರಧಾನಮಂತ್ರಿಗಳು ಒಡಿಸ್ಸಾಕ್ಕೆ ಹೋದಾಗ ನವೀನ್ ಪಟ್ನಾಯಕ್ ಮತ್ತು ನರೇಂದ್ರ ಮೋದಿಯವರ ನಡುವೆ ಇರತಕ್ಕಂಥ ಒಂದು ಗೆಳೆತನದ ಭಾವನೆ ಮೈತ್ರಿಯಾಗಿ ಕನ್ವರ್ಟ್ ಆಗಬೇಕು ಅನ್ನುವ ಕಾರಣಕ್ಕೋಸ್ಕರ ಮಾತುಕತೆಗಳು ಕೂಡ ನಡೆದವು. ಆದರೆ ನೋಡಿ, ಅನೇಕ ಬಾರಿ ಏನಾಗುತ್ತೆ, ಕೇರಳದಲ್ಲಿ ನಾವು ನೋಡ್ತಾ ಇದ್ದೀವಿ, CPM ಮತ್ತು ಕಾಂಗ್ರೆಸ್ ದಿಲ್ಲಿಯಲ್ಲಿ ಕುಳಿತುಕೊಂಡು ಒಟ್ಟಾಗಿ ಮಾತುಕತೆ ನಡೆಸ್ಬೋದು. ನಿಮಗೆ ತಿರುವನಂತಪುರಂದಲ್ಲಿ ನಡೆಸಲಿಕ್ಕೆ ಆಗಲ್ಲ. ಅದೇ ರೀತಿ ಒಡಿಸ್ಸಾದಲ್ಲಿ ಕಾಂಗ್ರೆಸ್ ಡೆಸಿಮೇಟ್ ಆಗಿದೆ ಪಶ್ಚಿಮ ಬಂಗಾಳದ ರೀತಿಯಲ್ಲಿ. ಬಿಜೆಪಿ ವಿಪಕ್ಷದ ಸ್ಥಾನವನ್ನು ತೆಗೆದುಕೊಂಡಿದೆ. ಬಿಜೆಪಿಯ ನಾಯಕರಿಗೂ ಅನ್ಸುತ್ತೆ, ಬಿಜೆಡಿಯ ನಾಯಕರಿಗೂ ಅನ್ಸುತ್ತೆ, ಈಗ ಮೈತ್ರಿ ಮಾಡಿಕೊಂಡ್ರೆ ಕಾಂಗ್ರೆಸ್ಗೊಂದು ಅವಕಾಶ ಕೊಟ್ಟಂತಾಗತ್ತೆ. ಕರ್ನಾಟಕದಲ್ಲಿ ಆಯ್ತಲ್ವಾ, ಕಾಂಗ್ರೆಸ್ JDS ಹಳೆ ಮೈಸೂರಿನ ಮೈತ್ರಿ ಬಿಜೆಪಿಗೆ ಒಂದು ಎಂಟ್ರಿಯನ್ನು ಕೊಡ್ತು. ಹೀಗಾಗಿ ಬಿಜೆಪಿ ಏನು ಹೇಳ್ತು, ನಮ್ಗೆ ಜಾಸ್ತಿ ಸೀಟ್ಗಳನ್ನು ಕೊಡಬೇಕು ವಿಧಾನಸಭಾ ಚುನಾವಣೆಯಲ್ಲಿ. BJD 23 ವರ್ಷಗಳಿಂದ ನವೀನ್ ಪಟ್ನಾಯಕ್ ಅಲ್ಲಿ ಮುಖ್ಯಮಂತ್ರಿಯಾಗಿ ಸತತವಾಗಿ ಆಯ್ಕೆ ಆಗ್ತಾ ಇದ್ದಾರೆ. BJD ಇದನ್ನು ಒಪ್ಪಲಿಲ್ಲ. ಹೀಗಾಗಿ ಇಬ್ರು ಗೋ ಸೋಲೋ ಅಂತಕ್ಕಂಥ ಒಂದು ನಿರ್ಣಯಕ್ಕೆ ಬಂದಿವೆ. ಕೆಲವೊಂದು ಹಂತದಲ್ಲಿ ನವೀನ್ ಪಟ್ನಾಯಕ್ ಮತ್ತು ಮೋದಿಯವರ ನಡುವೆ ಒಳ್ಳೆಯ ಗೆಳೆತನ ಇದೆ. ಈಗ ಮೊನ್ನೆ ಅಶ್ವಿನಿ ವೈಷ್ಣವ್ ಅವರ ರಾಜ್ಯಸಭಾ ಚುನಾವಣೆಯಲ್ಲಿ ನವೀನ್ ಪಟ್ನಾಯಕ್ ಸಪೋರ್ಟೆಡ್ ಬಿಜೆಪಿ. ಬಟ್ ಈ ಲೋಕಸಭೆಯಲ್ಲಿ ಒಟ್ಟಾರೆಯಾಗಿ ಆ ಮೈತ್ರಿ ಕಂಡು ಬರ್ತಾ ಇಲ್ಲ. ಒಂದು ಕ್ವಿಕ್ ಬ್ರೇಕ್ನ ಸಮಯ ಆಗ್ತಾ ಇದೆ. ಬ್ರೇಕ್ ಆದಮೇಲೆ ಈ ಹೇಳಿಕೆಗಳೇನಿದೆ ಅಥವಾ ಈ ಟ್ವೀಟ್ಗಳೇನಿದೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕುವಂತಹ ಆ ಪೋಸ್ಟ್ಗಳೇನಿದೆ, ಅದು ಎಂತಹ ವಿವಾದವನ್ನು ಸೃಷ್ಟಿಸಬಹುದು ಅನ್ನೋದಕ್ಕೆ ಕಂಗನಾ ರನಾವತ್ ಕುರಿತಾಗಿ ಹಾಕಿದಂತಹ ಒಂದು ಪೋಸ್ಟ್ ನಿಜಕ್ಕೂ ದೊಡ್ಡ ಉದಾಹರಣೆಯಾಗಿ ನಿಲ್ಲುತ್ತೆ. ಆ ಬಗ್ಗೆ ಮಾತನಾಡೋಣ ಒಂದು ಕ್ವಿಕ್ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.